ಆಗಾಗ ಚೆಕ್ ಮಾಡ್ತಿರ್ತೀರಾ ನೀವು ಕಮೆಂಟ್ಸ್? ಬಹಳ ಕಮ್ಮಿ ಆಗ್ಬಿಟ್ಟಿದೆ ಈಗ. ಇತ್ತೀಚೆಗೆ ಹೌದು, ಬಿಸಿ ಆಗ್ಬಿಟ್ಟಿದ್ರಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಂತಿಲ್ಲ. ಆದಷ್ಟು ಇದು ಮಾಡ್ತೀನಿ. ಯಾವಾಗ ಬೇರೆಯವ್ರು ಯಾರಾದ್ರೂ ಹ್ಯಾಂಡಲ್ ಮಾಡ್ತಾ ಇರ್ತಾರೆ, ಸೊ ಅವ್ರು ನೋಡ್ಕೋತಾರೆ. ಎಷ್ಟಾಗುತ್ತೋ ಅಷ್ಟಕ್ಕೆ. ಓಕೆ, ಮತ್ತೆ ಸಿಗ್ತಿರಲ್ವಾ? ಈ ಕ್ವಶನ್ ಕೇಳೇ ಬಿಡ್ತೀನಿ ಈಗ. ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ಗೆ ಏನಾದ್ರು ಎಂಟ್ರಿ ಕೊಡ್ತೀರಾ? ನನಗೆ ಸದ್ಯಕ್ಕಂತೂ ಆ ಯೋಚನೆ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನು ಆ ಕಡೆ ಅಷ್ಟೊಂದು ಇನ್ವಾಲ್ವ್ ಕೂಡ ಆಗಿಲ್ಲ ಪರ್ಸನಲ್ ಲೆವೆಲ್ ಅಲ್ಲಿ ಹೇಳ್ಬೇಕು ಅಂದ್ರೆ. ಸೊ ಪೊಲಿಟಿಕ್ಸ್ ಫಾರ್ ನೌ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಬರೀ ನಟನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಸೊ ಅದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾಡ್ತಿದ್ದೀರಾ. ಸೊ ನೆಕ್ಸ್ಟ್ ಕನ್ನಡದಲ್ಲಿ ಅವಕಾಶ ಬಂದ್ರೆ ಯಾವ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತಿದ್ದೀರಾ? ನಾನು ಯಾರ ಬಗ್ಗೆನೂ ಪರ್ಟಿಕ್ಯುಲರ್ ಆಗಿಲ್ಲ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ನಟರೇ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ. ಒಳ್ಳೆ ಒಂದು ಪಾತ್ರ ಬಂತು, ಅದರಲ್ಲಿ ನಾನು ನನ್ನ ಒಂದು ಇದನ್ನ ಕೊಡಬಹುದು, ನನ್ನ ಶ್ರಮ ಹಾಕಿ ಆ ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಇದು ಕೊಡಬಹುದು ಅನ್ನೋ ಒಂದು ಕ್ಯಾರೆಕ್ಟರ್ ಬಂತು ಅಂದ್ರೆ ಖಂಡಿತವಾಗ್ಲೂ ಯಾವ ನಟರಾದ್ರೂ ಕೂಡ, ನಮ್ಮ ಯಾವ ಕನ್ನಡ ಸ್ಟಾರ್ಸ್ ಆದ್ರೂ ಕೂಡ ಮಾಡಕ್ಕೆ ರೆಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ ಕಡೆಯಿಂದ ಪ್ರಪೋಸಲ್ಸ್ ಅಥವಾ ಈ ತರ ಬಂದಿದ್ಯಾ? ಕ್ರೇಜಿಯಸ್ಟ್ ಪ್ರಪೋಸಲ್ ಯಾವ್ದಾದ್ರು ಇದ್ರೆ ಕ್ರೇಜಿಯಸ್ಟ್ ಅಂತ ನನಗೆ ಯಾವ್ದು ಅನ್ನಿಸ್ಲಿಲ್ಲ. ಜನರಲ್ ಆಗಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಇಷ್ಟ ಆಯ್ತು ಅದು ಇದು ಅಂತ ಇದು ಹಾಕ್ತಾ ಇರ್ತಾರೆ. ಅದು ಬಿಟ್ರೆ ಬಹಳಷ್ಟು ಕ್ರೇಜಿಯಾಗಿ ಯಾರು ಪ್ರಪೋಸ್ ಮಾಡಿರೋದು ಅಂತ ಇಲ್ಲ, ಯಾವ್ದು ಆತರ ಬಂದಿಲ್ಲ ಇವತ್ತರೆಗೂ. ಮನೇಲಿ ಗೊತ್ತಾಗ್ತಿರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ? ಇಲ್ಲ ಇಲ್ಲ ಇಲ್ಲ, ಬಂದ್ರು ಕೂಡ ಅದಕ್ಕೆ ಅಷ್ಟೊಂದು ಮೆಸೇಜಸ್ ಅಲ್ಲಿ ನೋಡ್ಕೊಂಡು ಹುಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗೋಗುತ್ತೆ. ಬಟ್ ಪರ್ಸನಲ್ ಆಗಿ ನಾನಂತೂ ಇವತ್ತರೆಗೂ ಅಷ್ಟೊಂದು ಕ್ರೇಜಿ ಪ್ರಪೋಸಲ್ ಅಂತ ಯಾವ್ದು ನೋಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನಗೆ ಗೊತ್ತು, ಬಿಕಾಸ್ ಯಾಕಂತಂದ್ರೆ 5 ತಿಂಗಳು ನಾನು ವೆಯ್ಟ್ ಮಾಡಿದ್ದೀನಿ. 5 ತಿಂಗಳು ನಾನು ವೆಯ್ಟ್ ಮಾಡಿದ್ದೀನಿ ಅಂತಂದ್ರೆ ಬಿಕಾಸ್ ನಿಮ್ಮ ಟೈಟ್ ಶೆಡ್ಯೂಲ್ ಎಷ್ಟು ಕಷ್ಟ ಇತ್ತು ಅಂತ ಹೇಳ್ಬಿಟ್ಟು. ಮೇನ್ ರೀಸನ್ ಒಂದ್ ಸ್ವಲ್ಪ ಹೈದರಾಬಾದ್ ಅಲ್ಲೇ ಇದ್ದಿದ್ರಿಂದ ನನಗೆ ಪ್ಲಾನ್ ಮಾಡಕ್ ಆಗ್ತಿರ್ಲಿಲ್ಲ. ಬರ್ತಿದ್ದೆ, ಒಂದ್ 2-3 ದಿನ ಇಲ್ಲಿರ್ತಿದ್ದೆ, ಆಮೇಲೆ ಮತ್ತೆ ಊರಿಗೆ ಹೋಗ್ತಿದ್ದೆ. ಸೊ ಅಪ್ ಅಂಡ್ ಡೌನ್ ಆಗ್ತಾ ಲಾಸ್ಟ್ ಅಲ್ಲಿ ಇವತ್ತು ಕೂಡ ಹೊರಡ್ಬೇಕು. ಬಟ್ ನೀವು ಅಷ್ಟು ಟೈಮ್ ಇಂದ ಫಾಲೋ ಅಪ್ ಮಾಡ್ತಾ ಇದ್ರಿ, ನನಗೂ ಬೇಜಾರಾಯ್ತು. ಓಕೆ, ಹೋಗಕ್ಕಿಂತ ಮುಂಚೆ ಇದೊಂದ್ ಸ್ವಲ್ಪ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಸ್ವಲ್ಪ ಲೇಟ್ ಫ್ಲೈಟ್ ಹಾಕಿಸ್ಕೊಂಡು ಪ್ಲಾನ್ ಮಾಡ್ಕೊಂಡು ಈಗ ಮುಗಿಸ್ಕೊಂಡಿಲ್ಲ. ಫೈನಲಿ ಸಿಕ್ಕಿದ್ರ? ಮುಂದಿನ ದಿನಗಳಲ್ಲಿ ಮತ್ತಷ್ಟು ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಸಿಗ್ತಾ ಹೋಗೋಣ. ಖಂಡಿತವಾಗಿ ಇದೇ ತರನೇ ಎಲ್ಲಾ ಸಿನಿಮಾ ರಂಗಗಳಲ್ಲೂ ನಿಮ್ಮ ಅಭಿನಯವನ್ನ ಚಾಕು ತಪ್ಪದೆ ಮಾಡಿ ಎಲ್ಲಾ ಕನ್ನಡ ಸಿರಿ ಪ್ರೇಕ್ಷಕರನ್ನ, ಅದ್ರ ಜೊತೆಗೆ ಪರಭಾಷಾ ಸಿರಿ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಿ ಮತ್ತಷ್ಟು ಸಾಲು ಅವಕಾಶಗಳು ನಿಮ್ದಾಗ್ಲಿ, ಒಳ್ಳೆದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ನಮ್ಮ ಬಾಸ್ ಟಿವಿ ಕಡೆಯಿಂದ, ಹಾಗೆ ನಮ್ಮ ತ್ರಿವಿಕ್ರಮ್ ಅವ್ರ ಕಡೆಯಿಂದ, ಇಡೀ ನಮ್ಮ ಕನ್ನಡ ಜನತೆ ಕಡೆಯಿಂದ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಫೈನಲಿ ಕನ್ನಡ ಸಿರಿ ಪ್ರೇಕ್ಷಕರಿಗೆ ತಾರಕ್ ಪೊನ್ನಪ್ಪ ಅವರು ಏನ್ ಹೇಳ್ತಾರೆ ಅಂತ? ಮೇನ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಇವತ್ತು ಬರ್ತಾ ಇದೆ. ನಮ್ಮ ಕನ್ನಡ ಸಿನಿಮಾ ಕೂಡ ಬಹಳಷ್ಟು ಬೆಳಿಬೇಕು. ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಖಂಡಿತವಾಗ್ಲು, ಇಲ್ಲ ಅಂತ ನಾನು ಹೇಳಲ್ಲ. ಆದಷ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಫಸ್ಟ್ 3 ದಿನ ಅನ್ನೋದು ಒಂದು ಸಿನಿಮಾಗೆ ಬಹಳ ಇಂಪಾರ್ಟೆಂಟ್ ಆಗುವಂತ ದಿನಗಳದು. ಆ 3 ದಿನ ಆದ್ಮೇಲೆ ನೋಡೋಣ ಅನ್ನೋದು ಬಹಳಷ್ಟು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಆ 3 ದಿನ ಡಿಸೈಡ್ ಆಗೋಗುತ್ತೆ. ಅಷ್ಟರಲ್ಲಿ ಥಿಯೇಟರ್ ಅವರಾಗ್ಲಿ ಅಥವಾ ಮಲ್ಟಿಪ್ಲೆಕ್ಸ್ ಅವರಾಗ್ಲಿ ಸಿನಿಮಾನ ತೆಗೆದು ಬಿಡ್ತಾರೆ. ಆದಷ್ಟು ಆ ಪ್ರಮೋಷನ್ಸ್, ಆ ಸಿನಿಮಾ ನಿಮಗೆ ಇಷ್ಟ ಆಯ್ತು ಅಂದ್ರೆ ಟೈಮ್ ಮಾಡ್ಕೊಂಡು ಈ 3 ದಿನಲ್ಲೇ ಆ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಆದ್ರೆ ಆ ಸಿನಿಮಾ ಗೆಲ್ಲಬೇಕು, ಅದಕ್ಕೆ ನಿಮ್ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ. ಇವತ್ತವರೆಗೂ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ಮುಂದಕ್ಕೂ ಕೂಡ ಹಾಗೆ ಮಾಡ್ಕೊಂಡು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ತಾರಕ್ ಪೊನ್ನಪ್ಪ ಅವರೊಟ್ಟಿಗೆ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.